ಬ್ರಹ್ಮಸೂತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ನೋಡಿ, ಭಗವಂತ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತ ನಾವು ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಈಚ್ಛತೆ ನ ಅಶಬ್ದಂ ಅಂತ ಒಂದು ಮಾತನ್ನು ಅವ್ರು ಹೇಳ್ತಾರೆ. ನಾವು ಭಗವಂತನನ್ನು ತಿಳಿಯೋದಕ್ಕೆ ಅವಕಾಶ ಇದೆ. ವೇದೋಪನಿಷತ್ತುಗಳಿಂದ ಭಗವಂತನ ಜ್ಞಾನವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇರುವಾಗ ಅವನನ್ನು ಕಣ್ಣಿನಿಂದ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಉಪನಿಷತ್ತುಗಳು ಹೇಳ್ತಾ ಇವೆ ಭಗವಂತ ಔಪನಿಷದಃ ಪುರುಷಃ ಅಂತ ಹೇಳಿಬಿಟ್ಟು ಅವನನ್ನು ಶಬ್ದಗಳಿಂದ ವಾಂಗ್ಮಯ ಪ್ರಪಂಚದಿಂದ ದೇವರನ್ನು ನಾವು ತಿಳಿಯಬೇಕೇ ಹೊರತಾಗಿ ಅದಕ್ಕಿಂತ ಮುಂಚೆ ನಾವು ಯಾವ ಉಪಾಸನೆ ಮಾಡದೆ ಅಥವಾ ಮನನ ಮಾಡದೆ ಅವನನ್ನು ಕಣ್ಣಿನಿಂದ ನಾವು ತಿಳಿಯೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಭಗವಂತನನ್ನು ವಚನ ವೃತ್ತಿಯಿಂದ ಈ ಮಾತುಗಳಿಂದ ಶಬ್ದಗಳಿಂದಲೇ ನಾವು ತಿಳ್ಕೊಳ್ಬೇಕಾಗಿದ್ದರೆ ಅವನು ಆಯಾಯ ಶಬ್ದದಿಂದ ಅವನು ವಾಚ್ಯನಾಗಿರಬೇಕು. ಆದ್ದರಿಂದ ಭಗವಂತ ಯಾವ ಶಬ್ದದಿಂದಲೂ ವಾಚ್ಯನಲ್ಲ ಅಂತ ಹೇಳಿಬಿಟ್ರೆ ಆವಾಗ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಆಗತ್ತೆ. ಆದರೆ ವೇದಗಳೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಮೇವಂ ಜಾನಥ ಆತ್ಮಾನಂ ಅನ್ಯಾಹ ವಾಚಃ ಕೊಂಡ್ರೆ ಭಗವಂತನನ್ನೇ ತಿಳಿಯಬೇಕು. ಯಾವುದೋ ಅಸಾರವಾದ ವಸ್ತುವನ್ನು ನಾವು ತಿಳ್ಕೊಂಡ್ರೆ ಪ್ರಯೋಜನವಿಲ್ಲ. ಈ ಜಗತ್ತಿನಲ್ಲಿ ಸಾರವಾದ ಸ್ವತಂತ್ರವಾದ ವಸ್ತುವನ್ನೇ ಮೊದಲು ನೀವು ತಿಳ್ಕೊಳ್ಳಿ, ಅನಂತರದಲ್ಲಿ ಉಳಿದ ಅಸಾರ ವಸ್ತುವನ್ನು ಕೂಡ ನೀವು ತಿಳಿಯೋದಕ್ಕೆ ಅಲ್ಲಿ ಸಾಧ್ಯ ಇದೆ ಅಂತ ಹೇಳುವಾಗ ಆ ಭಗವಂತನಿಗೆ ಜ್ಞೇಯತ್ವವನ್ನು ಅವನು ಎಲ್ಲರಿಂದಲೂ ಕೂಡ ತಿಳಿಯಲು ಯೋಗ್ಯನಾಗಿದ್ದಾನೆ ಅನ್ನುವ ಅಂಶವನ್ನೇ ವೇದಗಳು ಹೇಳ್ತಾ ಇರುವಾಗ ಅದಕ್ಕೆ ವಿರುದ್ಧವಾಗಿ ಭಗವಂತ ಅವನು ಜ್ಞೇಯನೇ ಅಲ್ಲ, ಆದ್ದರಿಂದಲೇ ಅವನು ವಾಚ್ಯನೇ ಅಲ್ಲ, ಅವನನ್ನು ಯಾವ ಶಬ್ದಗಳು ಕೂಡ ಹೇಳೋದಿಲ್ಲ ಎಂಬುದಾಗಿ ಅದ್ವೈತ ಸಿದ್ಧಾಂತ ಮಂಡನೆ ಮಾಡಿದಾಗ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಆ ರೀತಿಯಾಗಿ ಸೂತ್ರಗಳಿಗೆ ಮತ್ತು ವೇದಗಳಿಗೆ ವಿರುದ್ಧವಾಗಿ ಭಗವಂತ ಅವಾಚ್ಯನಾಗಿದ್ದಾನೆ, ಅವನನ್ನು ಯಾವ ಶಬ್ದಗಳು ಹೇಳ್ತಾ ಇಲ್ಲ ಅಂತ ನಾವು ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾಗತ್ತೆ. ಯಾಕಂದರೆ ಅಲ್ಲ, ಅಸಾರವಾದ ವಸ್ತು ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲವೇ. ಯಾಕೆಂದರೆ ಭಗವಂತ ಅದು ಏಕೆಂದರೆ ನೋಡಿ, ಈಗ ಜಗತ್ ಸೃಷ್ಟಿಯನ್ನೇ ತೆಗೆದುಕೊಳ್ಳೋಣ, ಅದರಲ್ಲಿ ನಮಗೆ ನಮ್ಮ ದೃಷ್ಟಿಯಲ್ಲಿ ಇದು ಸಾರ ಇದು ಅಸಾರ ಅಂತ ನಾವು ವಿಂಗಡಣೆ ಮಾಡ್ಬೋದು. ಆದರೆ ಬೇರೆ ಬೇರೆ ಕೆಲವು ವಸ್ತುಗಳನ್ನು ಬಳಸಿಕೊಳ್ಳುವ ಅದರಿಂದ ಪ್ರಯೋಜನೆಯನ್ನು ಪಡೆಯತಕ್ಕಂತಹ ಜೀವರಾಶಿಗಳು ಕೂಡ ಇರುತ್ತೆ. ಉದಾಹರಣೆಗೆ ಈ ಮುಳ್ಳುಗಳೆಲ್ಲ ಇದೆ ಅಂದ್ಕೊಳ್ಳಿ, ಈ ಮುಳ್ಳು ನಮಗೆಲ್ಲ ಅಸಾರ, ಅಯ್ಯೋ ಅದು ಕಾಲಿಗೆ ಚುಚ್ಚಿಬಿಡುತ್ತೆ, ಅದು ಬೇಡಪ್ಪ, ಯಾಕಾದರೂ ಭಗವಂತ ಈ ಮುಳ್ಳುಗಳನ್ನೆಲ್ಲ ಅಸಾರವಾದದ್ದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಈ ಒಂಟೆ ಆ ಪ್ರಾಣಿಗೆ ಮುಳ್ಳು ಅಂದರೆ ಬಹಳ ಇಷ್ಟ ಅಂತ. ಅದಕ್ಕೆ ನೀವು ಸಿಹಿಯಾದ ಬಾಳೆಹಣ್ಣನ್ನು ಸುಲಿದು ಒಂಟೆ ಬಾಯಿಗೆ ಇಡೋದಕ್ಕೆ ಹೋದರೆ ಅದನ್ನು ತೆಗೆದು ಬಿಸಾಕಿಬಿಡತ್ತೆ, ಎಲ್ಲಿ ಮುಳ್ಳಿದೆ ಅಂತ ಹುಡ್ಕೊಂಡು ಹೋಗಿ ಆ ಮುಳ್ಳನ್ನು ತಿಂತಾ ಇರುತ್ತೆ. ಹಾಗಾದರೆ ಈ ಭಗವಂತನ ಸೃಷ್ಟಿಯಲ್ಲಿ ಅಸಾರವಾದದ್ದು ಅಥವಾ ಅಪ್ರಯೋಜಕವಾದದ್ದು, ಪ್ರಯೋಜನವೇ ಇಲ್ಲದೇ ಇರತಕ್ಕಂಥದ್ದು ಅಂತ ಯಾವುದು ಕೂಡ ಇಲ್ಲವೇ ಇಲ್ಲ. ಆಯಾಯ ಬೇರೆ ಬೇರೆ ಜೀವರಾಶಿಗಳಿಗೆ ಅದು ಅತ್ಯಂತ ಪ್ರಿಯವಾಗುವಂಥದ್ದೇ ಆಗಿರುತ್ತೆ, ಅದು ಅಸಾರ ಅಂತ ಯಾವತ್ತೂ ಆಗೋದಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ. ಅದರಿಂದ ಭಗವಂತ ಈ ಎಲ್ಲ ಜೀವರಾಶಿಗಳು ದೇವರನ್ನು ಅಲ್ಲಿ ತಿಳ್ಕೊಳ್ಳಲಿ ಅಂತ ವೇದಗಳ ಆ ಒಂದು ಆವಿಷ್ಕಾರ ಮಾಡಿದಾಗ ಅವುಗಳಿಂದಲೇ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಈ ಕಣ್ಣಿನಿಂದ ಕಿವಿಗಳಿಂದ ನಾವು ದೇವರನ್ನು ಅಲ್ಲಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಉಪನಿಷತ್ತೇ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು, ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವ ಏನಂ ವೇದಯಂತಿ ಅಂತ ಒಂದು ವಚನ ಇತ್ತು. ನಾವು ಕಣ್ಣಿನಿಂದ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಹೊರಟ್ರೆ ಈ ಕಣ್ಣುಗಳೆಲ್ಲ ಪ್ರಾಕೃತ ದೇಹದಲ್ಲಿರುವ ಪ್ರಾಕೃತವಾದ ಈ ಕಣ್ಣುಗಳಿಗೆ ಅಪ್ರಾಕೃತನಾದ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಕಣ್ಣಿನಿಂದ ದೇವರನ್ನು ತಿಳ್ಕೊಳ್ಳಬಹುದು ಅಂತ ಹೇಳಿದರೆ ಈ ಚಾರ್ವಾಕರು ಹೇಗೆ ಕಣ್ಣಿನಿಂದಲೇ ನಾವು ದೇಹದ ಒಳಗಡೆ ಇರುವ ಆತ್ಮನನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾರೆ, ಆ ರೀತಿ ಆಗಿಬಿಡತ್ತೆ. ಯಾಕೆಂದರೆ ಆ ಆತ್ಮ ಇಂದ್ರಿಯ ಅತೀತನಾಗಿದ್ದಾನೆ. ಬಾಹ್ಯ ಕಣ್ಣುಗಳಿಗೆ ಆತ್ಮನ ಅಸ್ತಿತ್ವ ಗೊತ್ತಾಗೋದಿಲ್ಲ. ಆದ್ದರಿಂದ ಅದಕ್ಕೆ ನಾವು ದುರ್ಬಲವಾದ ಆ ಕಣ್ಣನ್ನು ಪ್ರಮಾಣವಾಗಿ ಆಧರಿಸಿದರೆ ಅದು ಹೇಗೆ ಅನುಪಯುಕ್ತವಾಗಿ ಬಿಡತ್ತೆ. ಅದರಂತೆ ಭಗವಂತನನ್ನು ನಾವು ತಿಳಿಯಬೇಕಾಗಿದ್ದರೆ ಈ ಕಣ್ಣಾಗಲಿ ಕಿವಿಗಳಾಗಲಿ ಇವೆಲ್ಲ ಭೌತಿಕ ಇಂದ್ರಿಯಗಳಾದ್ದರಿಂದ ಅವುಗಳಿಂದ ತಿಳಿಲಿಕ್ಕೆ ಆಗೋದಿಲ್ಲ. ತಿಳಿದರೂ ಕೂಡ ದೇವರಲ್ಲಿ ದೋಷ ಇದೆ ಅಂತಲೇ ತಿಳ್ಕೊಂಡ್ಬಿಡುವ ಒಂದು ಅಪಾಯ ಇದೆ. ಈಗ ರಾಮಕೃಷ್ಣ ಅವತಾರಗಳೆಲ್ಲ ಕೃತ ತ್ರೇತ ದ್ವಾಪರ ಇತ್ಯಾದಿಗಳೆಲ್ಲ ನಡೆದಾಗ ಆ ಕಾಲದಲ್ಲಿದ್ದ ಜನಗಳೆಲ್ಲ ತಮ್ಮ ಕಣ್ಣಿನಿಂದ ಆ ಭಗವದ್ ರೂಪವನ್ನು ನೋಡಿದ್ದಾರೆ, ಆದರೆ ಆ ದೇವರಲ್ಲಿ ದೋಷಗಳನ್ನೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ರಾಮಾವತಾರದ ಸಂದರ್ಭದಲ್ಲಿ ತ್ರೇತಾಯುಗದಲ್ಲಿದ್ದ ಜನಗಳೆಲ್ಲ ಅವರಿಗೆ ಭಗವಂತನ ಬಗ್ಗೆ ಸರಿಯಾದಂತಹ ಆ ತಿಳುವಳಿಕೆಯನ್ನು ಪಡೆಯಲಿಕ್ಕೆ ಆಗಲಿಲ್ಲ. ರಾಮದೇವರು ಕೂಡ ಪಾಪ ಹೆಂಡತಿ ಸೀತೆಯನ್ನು ಕಳ್ಕೊಂಡು ವನವಾಸದ ದುಃಖವನ್ನು ಅನುಭವಿಸಿಬಿಟ್ರಲ್ಲ ಅಂತ ದೇವರಲ್ಲಿ ಆ ದುಃಖಗಳನ್ನೇ ಅವನಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ವಿಪರೀತವಾದಂತಹ ಅರಿವನ್ನು ಅಲ್ಲಿ ಪಡೆಯತಕ್ಕಂತಹ ಸಾಧ್ಯತೆ ಇದೆ. ಆದರೆ ವೇದಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ, ಭಗವಂತ ಅವತಾರಗಳಲ್ಲಿ ಮಾತ್ರ ದುಃಖ ದೋಷ ಇವುಗಳನ್ನು ಪ್ರಕಟಣೆ ಮಾಡ್ತಾನೆ. ಆದರೆ ಎಲ್ಲಾದರೂ ಮೂಲ ರೂಪದಲ್ಲಿ ಭಗವಂತ ಅದ್ದಿದೆಯಾ?
ಅಥವಾ ತನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದಿದೆಯಾ? ಅದರ ಅವತಾರದ ಸಂದರ್ಭದಲ್ಲಿ ಭಗವಂತನಿಗೆ ಅನೇಕ ಜವಾಬ್ದಾರಿಗಳಿರುತ್ತೆ. ಕೆಲವು ಋಷಿಗಳೇ, ಒಬ್ಬ ಭೃಗು ಋಷಿಗಳೇ, ಅವರು ಭಗವಂತನಿಗೆ ಶಾಪ ಕೊಟ್ಬಿಟ್ಟಿದ್ದಾರಂತೆ. ಆ ಭೃಗು ಋಷಿಗಳ ಹೆಂಡತಿ ಮರಣವನ್ನು ಪಡೆದಾಗ ಅದರಿಂದ ಭಗವಂತನೇ ನನ್ನ ಹೆಂಡತಿಯ ಸಾವಿಗೆ ಕಾರಣ, ಆದ್ದರಿಂದ ನನಗೆ ಈ ದೇವರು ನನ್ನ ಹೆಂಡತಿಯ ವಿಯೋಗವನ್ನು ಅಲ್ಲಿ ಉಂಟು ಮಾಡಿದ್ದಾನೆ, ಆದ್ದರಿಂದ ಭಗವಂತನಿಗೂ ಕೂಡ ಅವನ ಪತ್ನಿಯ ವಿಯೋಗವಾಗಲಿ ಅಂತ ಶಾಪ ಕೊಟ್ಬಿಟ್ರು. ಆವಾಗ ಭಗವಂತ ಅದನ್ನು ನಡೆಸಬೇಕಾಯ್ತು. ಯಾಕೆ ಅಂದರೆ ಪುನಃ ಆ ಭೃಗು ಋಷಿಗಳ ತಪಸ್ಸನ್ನು ಮಾಡ್ತಾ ಕೂತ್ಕೊಂಡ್ರು ದೇವರ ಹತ್ರ. ಆವಾಗ ಅವರು 10,000 ವರ್ಷ ತಪಸ್ಸನ್ನು ಮಾಡಿದಾಗ ದೇವರು ಬಂದ ಪ್ರತ್ಯಕ್ಷನಾದ. ಏನಪ್ಪ ನಿನ್ನ ಕೋರಿಕೆ ಅಂತ ಕೇಳಿದರೆ ಅದಕ್ಕೆ ಭೃಗು ಋಷಿಗಳು ಹೇಳಿದರು, ನಾನು ನಿನಗೆ ಪತ್ನಿ ವಿಯೋಗ ಆಗಲಿ ಅಂತ ಶಾಪ ಕೊಟ್ಟಿದ್ದೀನಲ್ಲ, ಅದನ್ನು ನಿಜ ಮಾಡು, ಅದೇ ನನ್ನ ಪ್ರಾರ್ಥನೆ ಅಂತ ಕೇಳಿ. ಹಾಗಾದರೆ ಈ ಋಷಿಮುನಿಗಳು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಇಂತಹ ಪ್ರಾರ್ಥನೆ ಮಾಡ್ತಾರೆ. ಅನಂತರದಲ್ಲಿ ದೈತ್ಯರು ಯಾರು ತತ್ವಜ್ಞಾನಕ್ಕೆ ಅನರ್ಹರಾಗಿದ್ದಾರೆ ಅವರಿಗೆಲ್ಲ ಭಗವಂತನ ನಿಜವಾದ ಸ್ವರೂಪ ತಿಳಿಯಬಾರ್ದು. ಅವನಲ್ಲಿ ಇಲ್ಲದೇ ಇರತಕ್ಕಂಥ ದೋಷವನ್ನೇ ಅವರು ತಿಳಿಯಬೇಕು. ಅದಕ್ಕಾಗಿ ಭಗವಂತ ಅವತಾರದ ಸಂದರ್ಭದಲ್ಲಿ ಅವನು ಆ ರೀತಿಯಾಗಿ ತನ್ನಲ್ಲಿ ದೋಷಗಳಿಲ್ಲದೇ ಇದ್ದರೂ ಕೂಡ, ತನಗೆ ಪತ್ನಿಯ ವಿರಹ ವಿಯೋಗ ಇಲ್ಲದೇ ಇದ್ದರೂ ಕೂಡ ಅದು ಇದ್ದಂತೆ ತೋರಿಸ್ಕೊಳ್ತಾನೆ. ಅದರ ಇನ್ನೊಂದು ಗುರಿ ಏನು ಅಂತ ಹೇಳಿದರೆ, ತನ್ನ ಭಕ್ತರಾದ ದೇವತೆಗಳಿಗೆ ಸೇವೆ ಮಾಡುವುದಕ್ಕೆ ಒಂದು ಅವಕಾಶವನ್ನು ಭಗವಂತ ಕಲ್ಪಿಸಿಕೊಟ್ಟಂತೆ ಆಗುತ್ತೆ. ಇಲ್ಲ ಅಂದರೆ ಭಗವಂತನಿಗೆ ಸೀತಾದೇವಿ ವಿರೋಹವೇ ಇಲ್ಲ ರಾಮದೇವರಿಗೆ, ಹಾಗಾದರೆ ಹನುಮಂತ ದೇವರ ಅವತಾರ ಯಾಕೆ? ಹಾಗಾದರೆ ಉಳಿದ ದೇವತೆಗಳೆಲ್ಲ ಅವರ ಕಪಿಗಳಾಗಿ ಅವತಾರ ಮಾಡುವ ಅವಶ್ಯಕತೆ ಏನಿದೆ? ಹಾಗಾದರೆ ಅವತಾರದ ಸಂದರ್ಭದಲ್ಲಿ ಭಗವಂತ ತನ್ನ ನಿಜಸ್ವರೂಪವನ್ನು ಮರೆಮಾಚಿಟ್ಟು ತನ್ನಲ್ಲಿ ಇಲ್ಲದೇ ಇರತಕ್ಕಂತಹ ದೋಷಗಳನ್ನು ಅಲ್ಲಿ ಜಗತ್ತಿಗೆ ತೋರ್ಪಡಿಸ್ತಾನೆ. ಅವನಿಗೆ ಪರಿಶುದ್ಧನಾದ ದೇವರಿಗೆ ಅವನಿಗೆ ಸ್ನಾನ ಯಾಕೆ ಬೇಕು? ಸದಾ ನಿತ್ಯತೃಪ್ತನಾದ ಭಗವಂತನಿಗೆ ಅವನಿಗೆ ನೈವೇದ್ಯ ಯಾತಕ್ಕೆ ಬೇಕು? ಆದರೂ ಕೂಡ ಭಗವಂತ ನಾನು ಅವತಾರದಲ್ಲೂ ಕೂಡ ನನ್ನ ಮೂಲ ನಿಜವಾದ ಸ್ವರೂಪದಂತೆ ನಾನು ಪರಿಶುದ್ಧನಾಗೇ ಇರ್ತೇನೆ, ಯಾವುದೇ ದೋಷಗಳನ್ನೇ ತೋರಿಸೋದಿಲ್ಲ ಅಂತಾದರೆ ಆವಾಗ ಭಕ್ತರಿಗೆ ನನ್ನನ್ನು ಆರಾಧನೆ ಮಾಡಲಿಕ್ಕೆ ಒಂದು ಅವಕಾಶವೇ ಇಲ್ಲ ಅಂತಾಗತ್ತೆ. ಅವರಿಗೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕಾಗೋದಿಲ್ಲ. ಆದ್ದರಿಂದ ಅವತಾರದ ಸಂದರ್ಭದಲ್ಲಿ ನಾನು ಹೀಗೆಲ್ಲ ನಡ್ಕೊಳ್ತೇನೆ, ಆದರೆ ಅದು ನನ್ನ ನಿಜವಾದ ಸ್ವರೂಪವಲ್ಲ. ವೇದಗಳ ಮತ್ತು ಸೂತ್ರಗಳ ತಳಹದಿಯಲ್ಲಿ ನನ್ನ ನಿರ್ದಿಷ್ಟವಾದ ವ್ಯಕ್ತಿತ್ವವನ್ನು ತಿಳಿದು ಭಗವಂತ ವಿಡಂಬನೆ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ರೀತಿಯಾದ ದುಃಖ ಇಲ್ಲದೇ ಇದ್ದರೂ ಕೂಡ ದುಃಖಿಯಂತೆ ಅವನು ನಡ್ಕೊಳ್ತಾ ಇದ್ದಾನೆ. ಒಬ್ಬ ಹೆಣ್ಮರುಳ ಹೆಣ್ಣಿನ ಬೆನ್ನ ಹಿಂದೆ ಬಿದ್ದಾಗ ಹೇಗೆಲ್ಲ ದುಃಖಗಳು ಬರಬಹುದು ಎಂಬತಕ್ಕಂಥದ್ದನ್ನು ದೇವರು ತನ್ನ ಅವತಾರದಲ್ಲಿ ಅವನು ತೋರಿಸಿದ್ದಾನೆ. ಈ ಮಾತನ್ನು ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ಸ್ತ್ರೀ ಭಾಗವತವು ಕೂಡ ಇದೇ ಮಾತನ್ನು ಹೇಳ್ತಾ ಇದೆ. ಸ್ತ್ರೀ ಸಂಗೀನಾಂ ಇತಿಗತಿಂ ಪ್ರಥಯಂಶ್ಚಚಾರ. ಭಗವಂತನಿಗೆ ಯಾವತ್ತೂ ಕೂಡ ನಿತ್ಯ ಅವಿಯೋಗಿನಿಯಾದ ತನ್ನ ಪತ್ನಿಯಿಂದ ವಿಯೋಗ ಇಲ್ಲವೇ ಇಲ್ಲ. ಆದರೂ ಕೂಡ ಅವತಾರದ ಸಂದರ್ಭದಲ್ಲಿ ಹಾಗೆಲ್ಲ ಮಾಡ್ತಕ್ಕಂಥ ಉದ್ದೇಶವೇನು ಅಂದರೆ, ಕೆಲವರು ದೇವರನ್ನು ತಪ್ಪಾಗೇ ತಿಳ್ಕೊಳ್ಬೇಕು ಅಂತ ಉದ್ದೇಶ ಇರುತ್ತೆ. ಮತ್ತು ಕೆಲವರು ವೇದೋಪನಿಷತ್ತುಗಳ ಜ್ಞಾನಿಗಳ ಮಾತುಗಳ ತಳಹದಿಯಲ್ಲಿ ಭಗವಂತನ ನಿರ್ದಿಷ್ಟವಾದ ವ್ಯಕ್ತಿತ್ವವನ್ನು ಅಲ್ಲಿ ತಿಳಿಯಬೇಕು ಅಂತ ಇರುತ್ತಾದ್ದರಿಂದ ಆ ದೃಷ್ಟಿಯಿಂದ ಭಗವಂತ ತನ್ನಲ್ಲಿ ದೋಷಗಳಿದ್ದಂತೆ ಅವನು ತೋರಿಸ್ಕೊಳ್ತಾನೆ. ಆದ್ದರಿಂದ ಈ ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳೆಲ್ಲ ನಿಜವಾದ ಭಗವಂತನ ಸ್ವರೂಪವನ್ನು ಅರಿಯುವಲ್ಲಿ ಅವುಗಳು ವಿಫಲವಾಗಿ ಬಿಡುತ್ತೆ. ಆದ್ದರಿಂದ ವೇದಗಳಿಂದಲೇ ನಾವು ಭಗವಂತನನ್ನು ಅಲ್ಲಿ ತಿಳಿಯಬೇಕಾಗತ್ತೆ. ಹಾಗಿರುವಾಗ ಅಂತಹ ವೇದಗಳು ಭಗವಂತನನ್ನು ಅವುಗಳು ತಿಳಿಸೋದಿಲ್ಲ ಅಂತಂದರೆ ಆ ಪೂರ್ಣವಾಗಿ ತಿಳಿಸೋದಿಲ್ಲ ಅಂತ ಅಷ್ಟೇ ಅರ್ಥವೇ ಹೊರತಾಗಿ ಒಂಚೂರೂ ತಿಳಿಸೋದೇ ಇಲ್ಲ. ಸರ್ವಥಾ ಅವನು ಭಗವಂತ ನಾವು ವೇದಗಳಿಂದಲೂ ಕೂಡ ತಿಳಿಯಲು ಅವನು ಅರ್ಹನಲ್ಲ ಅಂತಾದರೆ ಇರೋದೇ ವೇದಗಳಿಂದ ತಿಳಿಯೋದಕ್ಕೆ ಅವಕಾಶ. ಅದರಿಂದಲೂ ಕೂಡ ದೇವರನ್ನು ತಿಳಿಯಲಿಕ್ಕೆ ಆಗಲಿಲ್ಲ ಅಂತಾದರೆ ಮತ್ಯಾವುದರಿಂದ ದೇವರನ್ನು ನಾವು ತಿಳಿಯಬೇಕು? ಆದ್ದರಿಂದ ಜ್ಞಾನಿಗಳೆಲ್ಲ ನೋಡಿ, ಈ ಮೇರು ಪರ್ವತ ಮತ್ತು ಹಿಮಾಲಯ ಪರ್ವತದ ಪರಿಸರಕ್ಕೆ ನಾವು ಬದರಿಗೆಲ್ಲ ಹೋದಾಗ ನೋಡಿ, ನಾನು ಮೇರು ಪರ್ವತ ಹಿಮಾಲಯ ಪರ್ವತ ನೋಡ್ತಾ ಇದ್ದೇನೆ, ನೋಡಿದರೂ ಕೂಡ ನೋಡಿದಂತೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದರ ಅಗಾಧತೆಯನ್ನು ಅದು ಹೇಳುತ್ತೆ ಹೊರತಾಗಿ ನಾನು ನೋಡೇ ಇಲ್ಲ ಅಂತ ಅದರ ತಾತ್ಪರ್ಯ. ಪಶ್ಯಂತೋಪಿ ನ ಪಶ್ಯಂತಿ ಮೇರೋಹ ರೂಪಂ ವಿಪಶ್ಚಿತಃ ಅಂತ ಜ್ಞಾನಿಗಳೆಲ್ಲ ಅಗಾಧವಾದ ಅಪರಿಮಿತವಾದಂತಹ ಆ ಒಂದು ವ್ಯಕ್ತಿತ್ವವನ್ನು ಪಡೆದ ವಸ್ತುಗಳನ್ನು ನೋಡಿದಾಗ ಇದು ಯಾಕೋ ನನಗೆ ನೋಡಿದರೂ ನೋಡಿದಂತೆಯೇ ಆಗ್ತಾ ಇಲ್ಲ. ನಾವು ಶ್ರೀನಿವಾಸ ದೇವರನ್ನು ನಾವು ವೆಂಕಟಾಚಲ ಬೆಟ್ಟದಲ್ಲಿ ನೋಡ್ತೇವೆ. ಅಲ್ಲಿ ನೋಡುವಾಗ ದೇವರ ಮುಖ ನೋಡಬೇಕೋ, ಪಾದ ನೋಡಬೇಕೋ, ಅಥವಾ ದೇವರ ಆಭರಣ ನೋಡಬೇಕೋ ಅನ್ನುವ ಚಿಂತನೆ ಮಾಡುವಷ್ಟರಲ್ಲೇ ನಾವು ಈ ಕಡೆ ಬಂದಾಗಿರೋದು. ಹಾಗಾದರೆ ದೇವರನ್ನು ನಾವು ನೋಡಿದರೂ ನೋಡಿದಂತೆ ಆಗಲಿಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ. ಅದರರ್ಥ ನಾವು ನೋಡಲಿಕ್ಕೆ ಆಗೋದಿಲ್ಲ ದೇವರನ್ನು, ಅವನು ನಮ್ಮ ಕಣ್ಣಿಗೇ ಗೋಚರ ಅಲ್ಲ ಅಂತ ಅಭಿಪ್ರಾಯ ಅಲ್ಲ. ಅದರಂತೆ ವೇದಗಳು ಕೂಡ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇವೆ. ಭಗವಂತನನ್ನು ಪ್ರತಿಪಾದನೆ ಮಾಡಲು ಹೊರಟಂತಹ ವೇದಗಳು ಅವನನ್ನು ಪರಿಪೂರ್ಣವಾಗಿ ತಿಳಿಸಿಕೊಡಲಾಗದೆ ಅವುಗಳಲ್ಲಿ ಮತ್ತೆ ವಾಪಸ್ ಬರ್ತಾ ಇವೆ.
ಏಕೆಂದರೆ ವೇದಗಳಿಗೂ ಕೂಡ ಆ ಭಗವಂತನ ಅದ್ಭುತವಾದ ಮಹಿಮೆಯನ್ನು ಪೂರ್ಣವಾಗಿ ಬಣ್ಣಿಸೋದಕ್ಕಾಗೋದಿಲ್ಲ. ವೇದಗಳು ವಚನಗಳು ಕೂಡ ಅಲ್ಲಿ ಸೋತು ಹೋಗಿಬಿಡ್ತವೆ. ಅದರ ಅರ್ಥ ವೇದಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯು ಕೂಡ ಆ ಭಗವಂತನನ್ನು ಪರಿಪೂರ್ಣವಾಗಿ ಬಣ್ಣಿಸಲಾರಳು ಅನ್ನತಕ್ಕಂತಹ ಒಂದು ತತ್ವವನ್ನು ತಗೊಳ್ಳಬೇಕೇ ಹೊರತಾಗಿ ಅದು ಬಿಟ್ಟು ಭಗವಂತ ಯಾವ ವೇದಗಳಿಂದ ಪ್ರತಿಪಾದನೆ ಅಲ್ಲ, ಅವನನ್ನು ಸರ್ವಥಾ ತಿಳಿಲಿಕ್ಕೆ ಆಗೋದೇ ಇಲ್ಲ ಅಂತ ಆ ರೀತಿಯಾಗಿ ಅಭಿಪ್ರಾಯವಲ್ಲ. ಈ ದೃಷ್ಟಿಯಿಂದ ಮುಖ್ಯವಾಗಿ ಅದ್ವೈತ ಸಿದ್ಧಾಂತ ಯಾವ ಶಬ್ದಗಳಿಂದಲೂ ಕೂಡ ಭಗವಂತ ಪ್ರತಿಪಾದ್ಯನಲ್ಲ, ವಾಚ್ಯನಲ್ಲ ಅನ್ನತಕ್ಕಂತಹ ಅಂಶವನ್ನು ನೇರವಾಗಿ ನಿರಾಕರಣೆ ಮಾಡ್ತಾ ಸರ್ವ ಶಬ್ದಗಳಿಂದಲೂ ಕೂಡ ಭಗವಂತ ವಾಚ್ಯನಾಗಿದ್ದಾನೆ ಎಂಬುದನ್ನು ವೇದವ್ಯಾಸ ದೇವರೇ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಅನೇಕ ಕಡೆಗಳಲ್ಲಿ ಈ ಒಂದು ಅದ್ವೈತ ಸಿದ್ಧಾಂತದ ವಿಚಾರ ಬಂದಾಗ ಇದನ್ನು ಶ್ರೀಮದ್ ಆಚಾರ್ಯರು ನಿರಾಕರಣೆ ಮಾಡಿಬಿಟ್ಟಿದ್ದಾರೆ. ಇದು ಖಂಡನೆ ಮಾಡ್ತಕ್ಕಂಥದ್ದು ಸರಿಯೇ? ಖಂಡನೆ ಮಂಡನೆಗಳೆಲ್ಲ ಸಮಾಜದಲ್ಲಿ ಒಂದು ರೀತಿಯ ಬೇರೆ ವಾತಾವರಣವನ್ನು ಮೂಡಿಸಿಬಿಡತ್ತೆ. ಆದ್ದರಿಂದ ಅದು ಸರಿಯಲ್ಲ ಅಂತ ಕೇಳಿದರೆ ಅದಕ್ಕೆ ಮೊದಲು ಖಂಡನೆ ಮಾಡಿದ್ದು ವೇದವ್ಯಾಸ ದೇವರೇ ಹೊರತಾಗಿ ಶ್ರೀಮದ್ ಆಚಾರ್ಯರಲ್ಲ.